ಹೀಗೆ ವಾದ್ಯ ನುಡಿಸುತ್ತಾ ಹಗಲು ಇರುಳು ಎನ್ನದೆ ಬೀದಿ ಬೀದಿಗಳಲ್ಲಿ ಸುಮಧುರವಾಗಿ ವಾದ್ಯ ನುಡಿಸುತ್ತಿರುವ ಈ ವ್ಯಕ್ತಿಯೇ ಮಾರುತಿ ಛಲವಾದಿ. ಈ ಕುಟುಂಬದ ಆಧಾರ ಸ್ತಂಭ. ಕುಟುಂಬದಲ್ಲಿ ಹೆಚ್ಚಿನವರು ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲ. ಇವರ ಈ ಕಲೆಗೆ ಮೆಚ್ಚಿ ಛಲವಾದಿ ಮಹಾಸಭಾದವರು ಛಲವಾದಿ ವಾದ್ಯ ಸಿರಿ ಎಂದು ಬಿರುದು ನೀಡಿ ಗೌರವಿಸಿದ್ದಾರೆ. ರಾಜ್ಯದೊಳಗನ ಇಷ್ಟು ಹೊಂದಾಣಿಕೆ ಯಾರೂ ಇಲ್ಲ ಅಂತ ನಮಗೆ ಅನಿಸ್ತೈತ್ರಿ ಸರ್. ಆದರೆ ಇದೇ ಥರನ ಮುಂದುವರ್ಕೊಂಡು ಹೋದ್ರೆ ನಮಗೆ ಒಳ್ಳೆಯದು ಅಂತ ನಮಗೆ ಅನಿಸ್ತೈತಿ. ಆದರೆ ಈ ಕುಟುಂಬಕ್ಕೆ ಯಾವ ಸಹಾಯನೂ ಇಲ್ಲ. ಅವ್ರು ಏನು ತಮ್ಮ ನಾದ್ಯದಿಂದ ಮೊದಲಿಂದ ಸಂಪ್ರದಾಯ ಏನು ಬಂದೈತಲ್ರಿ ಸರ್, ಅದರಿಂದ ಇಷ್ಟೊಂದು ಕುಟುಂಬ ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನೋದು ಒಂದು ಭಾಳ ಹೆಮ್ಮೆ ರೀ ಸರ್. ಮನೆ ಚಿಕ್ಕದಾದರೇನು, ಮನಸ್ಸು ದೊಡ್ಡದು. ಮಳೆ ಬಂದರೆ ಮನೆಗೆ ನೀರು ನುಗ್ಗುತ್ತೆ, ಆದರೆ ಮನಸ್ಸು ನಿರ್ಮಲವಾಗಿದೆಯಲ್ಲ. ಹೀಗಾಗಿ ಎಲ್ಲರೂ ಒಂದಾಗಿ ಬಾಳ್ತಿದ್ದಾರೆ. ನಾವೆಲ್ಲರೂ ಒಂದೇ ಅನ್ನೋ ಮೂಲ ಮಂತ್ರದ ಪ್ರೀತಿಯಿಂದ ಸಂಸಾರ ತೂಗಿಸುತ್ತಿದ್ದಾರೆ. ಈ ಕಲೆಯಲ್ಲಿ ಏನು ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಇದೆ, ಬೇರೆಯವ್ರನ್ನ ಅವ್ರು ತೊಡಗಿಸಿಲ್ಲ. ತಮ್ಮದೇ ಆದ ಫ್ಯಾಮಿಲಿಯಲ್ಲಿ ತಮ್ಮದೇ ಒಂದು 50-60 ಜನ ಏನು ಆ ವಾದ್ಯವನ್ನು ನುಡಿಸ್ತಾ, ಆಮೇಲೆ ತಮ್ಮ ಮಕ್ಕಳಿಗೂ ಆ ವೃತ್ತಿಯನ್ನು, ಸಂಪ್ರದಾಯವಾಗಿ ವೃತ್ತಿಯನ್ನು ಅವ್ರಿಗೆ ಕಲಿಸ್ತಾ ಏನು ಈ ಫ್ಯಾಮಿಲಿ ಒಂದು ಹರ್ಷವನ್ನು ನೋಡಿದರೆ ಹರ್ಷ ನಮಗೆ ಬರುತ್ತೆ. ಒಟ್ನಲ್ಲಿ ಈ ಮನೆಯನ್ನ ಮಂತ್ರಾಲಯ ಎನ್ನಲೇಬೇಕು. ಪ್ರೀತಿಯಲ್ಲೇ ದೇವರನ್ನ ಕಾಣ್ತಿರೋ ಅಪರೂಪದಲ್ಲಿ ಅಪರೂಪದ ಕುಟುಂಬ ಇದು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ. ಸುರೇಶ, ಸುವರ್ಣ ನ್ಯೂಸ್ 24/7 ಹಾವೇರಿ.